ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಸುರೇಶ್ ಕೆಂಪಣ್ಣ ಗುಡಿನವರಂತ ಹೇಳಿ ಈ ಹುಡುಗ ಅಪ್ಲಾಸ್ಟಿಕ್ ಅನಿಮಿಯಾ ಕಾಯಿಲೆಯಿಂದ ಬಳಲುತ್ತಿದ್ದು ಇವನಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅವಶ್ಯಕತೆ ಇದ್ದ ಕಾರಣಕ್ಕಾಗಿ ಸುಮಾರು ಒಂದು 15ರಿಂದ 20 ಲಕ್ಷ ಖರ್ಚು ವೆಚ್ಚವನ್ನು ಡಾಕ್ಟರ್ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈ ವಿಷಯವನ್ನು ನಾವು ಮಾತನಾಡ್ತಾ RK ನ್ಯೂಸ್ ವರದಿಗಾರರಿಗೆ ಸರ್ ಈ ರೀತಿ ಒಂದು ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಬೇಕಂದ್ರೆ ಈ ತಾಯಿ ಆ ಕುಡುಕ ತಂದೆ ಇವರಿಂದ ಏನು ಹಣ ಕ್ರೋಢೀಕರಣ ಮಾಡೋಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ತಮ್ಮದು ಕೂಡ ಸಹಾಯ ಬೇಕು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಸಂಬಂಧಪಟ್ಟ ಈ ತಾಲೂಕಿನ ಜಿಲ್ಲೆಯ ಅಧಿಕಾರಿಗಳಾಗಲಿ ಜನಸಾಮಾನ್ಯರಾಗಲಿ ಯಾರಿಂದ ಸಹಾಯ ಹಸ್ತ ಆಗ್ತದೋ ಅವರೆಲ್ಲರೂ ಕೂಡ ಸಹಾಯ ಮಾಡಲಿ. ಆ ಕಾರಣಕ್ಕೆ ತಾವು ಕೂಡ ಸಹಾಯ ಮಾಡಿರಿ ಅಂತ ನಾವು ಕೇಳ್ಕೊಂಡಾಗ ತಕ್ಷಣವೇ ಈ ಮಾತನ್ನು ಕೇಳಿರ್ತಕ್ಕಂತಹ RK ನ್ಯೂಸ್ ವರದಿಗಾರರಾದ ರವಿಯನ್ನ ಕಾಂಬ್ಳೆ ಸರ್ ಅವರು ಇವತ್ತು ಬೆಳಗ್ಗೆ ಬಂದು ಅವರ ಕೈಯಿಂದ ಅವರು ಪ್ರಥಮ ಬಾರಿಗೆ ಒಂದು 5,000 ರೂಪಾಯಿ ಕೊಟ್ಟು ಸಹಾಯವನ್ನು ಮಾಡಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿರುವ 7ನೆಯ ತರಗತಿಯ ವಿದ್ಯಾರ್ಥಿಗೆ ಸಹಾಯ ಹಸ್ತ ಚಾಚಿದ ನಿಮ್ಮ ನೆಚ್ಚಿನ RK22 ನ್ಯೂಸ್ ಕನ್ನಡ ಹಾಗೂ ಬಸಾಪುರ್ ಗ್ರಾಮದ ನಿವಾಸಿಗಳು. ಸುರೇಶ್ ಕೆಂಪಣ್ಣ ಗುಡನ್ನವರ್ ಎನ್ನುವ ವಿದ್ಯಾರ್ಥಿಯು ಅಪ್ಲಾಸ್ಟಿಕ್ ಅನಿಮಿಯ ಕಾಯಿಲೆಯಿಂದ ಬಳಲುತ್ತಿದ್ದು ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಆಪರೇಷನ್ ಖರ್ಚಾಗುವ ಸಾಧ್ಯತೆ ಇದೆ ಅಂತ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಬಡತನದ ಈ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚಲು ಊರಿನ ಮುಖಂಡರು ಮುಂದಾಗಿದ್ದಾರೆ. ನಿಮ್ಮ RK22 ನ್ಯೂಸ್ ವಾಹಿನಿಯು ಕೂಡ ಇಂದು ಬಸಾಪುರ್ ಗ್ರಾಮಕ್ಕೆ ತೆರಳಿ 5,000 ರೂಪಾಯಿ ಈ ಬಡ ಕುಟುಂಬಕ್ಕೆ ಸಹಾಯ ಮಾಡಲಾಗಿದೆ. ಪ್ರಿಯ ವೀಕ್ಷಕರೇ, ಪ್ರತಿದಿನ ನಾವು ಅಷ್ಟೋ ಇಷ್ಟೋ ಎಲ್ಲಿಯೋ ಯಾತಕ್ಕಾಗಿಯೋ ಖರ್ಚು ಮಾಡ್ತೀವಿ. ಇದನ್ನು ಅರಿತು ದಯಮಾಡಿ ಈ ಬಡ ಕುಟುಂಬದ ಯುವಕನ ಜೀವ ಉಳಿಸಲು ಸಹಾಯ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಈ ವಿಡಿಯೋದಲ್ಲಿ ಫೋನ್ಪೇ ಸ್ಕ್ಯಾನರ್ ಹಾಗೂ ನಂಬರ್ ಕೂಡ ಲಭ್ಯವಿದೆ. ಇದು ನೊಂದವರ ಧ್ವನಿ, ನಮ್ಮ ನಡೆ ಭ್ರಷ್ಟಾಚಾರ ತಡೆ. ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಅದೇ ರೀತಿಯಾಗಿ ಯಮಕನಮರಡಿ ಕ್ಷೇತ್ರದ ಶಾಸಕರಾದ ಆಯುಷ್ಮಾನ್ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಮತ್ತು ಅವರ ಆಪ್ತ ಸಹಾಯಕರಾದ ಫಜಲ್ರವರು ಕೂಡ ಈ ಸಂದರ್ಭದಲ್ಲಿ ಈ ಹಿಂದೆ ನಾವು ಬೆಳಗಾವಿಗೆ ಆಸ್ಪತ್ರೆಯಲ್ಲಿ ತೋರಿಸಬೇಕಾದ್ರೆ ಅವರು ಕೂಡ ಸಹಾಯ ಹಸ್ತವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿನ ನಾವು ಈ ಸಹಾಯ ಹಸ್ತ ಮಾಡಿರ್ತಕ್ಕಂಥ RK ನ್ಯೂಸ್ ವರದಿಗಾರರಾದ ರವಿಯನ್ನ ಕಾಂಬ್ಳೆ ಸರ್ ಅವರಿಗೆ ನಾವು ಗ್ರಾಮದ ಮತ್ತು ಕಾಲೋನಿಯ ಹಿರಿಯ ಮುಖಂಡರು ಎಲ್ಲರ ಪರವಾಗಿ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಗೋವಾದಲ್ಲಿ ಏನು ದುಡಿಲಿಕ್ಕೆ ಹೋಗಿರ್ತಕ್ಕಂತಹ ಕೂಲಿ ಕಾರ್ಮಿಕರು ಆಗಿರ್ತಕ್ಕಂಥ ಕಲ್ಲಪ್ಪ ಬಸಪ್ಪ ತಳವಾರ್ ಅವರು 10,000 ರೂಪಾಯಿ ನೀಡಿದ್ದಾರೆ. ಕ್ರಿಶ್ಚಿಯನ್ ಪಿಯೋನ್ ಸಭೆ ಅವರು 15,000 ರೂಪಾಯಿ ನೀಡಿದ್ದಾರೆ. ಬಾಳೇಶ್ ತಳವಾರ್ ಅವರು ಒಂದು 5,000 ರೂಪಾಯಿ ನೀಡಿದ್ದಾರೆ. ಪಣಜಿ ಮತ್ತು ಚಿಮ್ಲಾ ಏರಿಯಾದ ಏನು ನಮ್ಮ ಕರ್ನಾಟಕದಿಂದ ದುಡಿಲಿಕ್ಕೆ ಹೋಗಿರ್ತಕ್ಕಂಥ ಕೂಲಿ ಕಾರ್ಮಿಕರೆಲ್ಲರೂ ಸೇರಿ ಒಂದು 10,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಇನ್ನೂ ಕೂಡ ಸಹಾಯ ಹಸ್ತದ ಅವಶ್ಯಕತೆ ಅದ. ಹಾಗಾಗಿ ನಾವು RK ನ್ಯೂಸ್ ವರದಿಗಾರರಿಗೆ ಈ ವಿಷಯದ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಗಿ ಎಲ್ಲರೂ ಕೂಡ ಈ ಒಂದು ಜೀವವನ್ನು ಉಳಿಸಲಿಕ್ಕೆ ತಮ್ಮ ಸಹಾಯ ಹಸ್ತವನ್ನು ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮಗೆ ಕೈ ಮುಗಿದು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಿದ್ದೀನಿ. ದಯಮಾಡಿ ಈ ಜೀವವನ್ನು ಎಲ್ಲರೂ ಕೂಡ ಉಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಎಷ್ಟು ಸಾಧ್ಯವೋ 1 ರೂಪಾಯಿನಿಂದ ಹಿಡ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ನೀವೆಲ್ಲರೂ ಕೂಡ ಸಹಾಯ ಮಾಡಿ ಮಾನವೀಯತೆ ಮೆರೀರಿ. ತಮ್ಗೆ ಸಹಾಯ ಈ ಜೀವ ಬದುಕಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್. ತಂದೆ ತಾಯಿ